ಅವರು ಜೊತೆಯಲ್ಲೇ ಬಿಸ್ನೆಸ್ ಮಾಡ್ತಿದ್ದ ಗೆಳೆಯರು. ಎಲ್ಲರೂ ಚೆನ್ನಾಗೇ ಇದ್ರು, ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಈ ದುಡ್ಡು ಅನ್ನೋದು ಸ್ನೇಹವನ್ನ ಮೀರಿ ಮನಸ್ಸನ್ನ ಆವರಿಸಿಕೊಂಡಿದ್ದ ದುರಾಸೆ ಸಂಬಂಧಕ್ಕೆ ಕೊಳ್ಳಿ ಇಟ್ಟಿತ್ತು. ಅದೇನ್ ಕತೆ? ಸ್ನೇಹ ಅಂತ ಒಳಗೊಳಗೆ ಸ್ಕೆಚ್ ಹಾಕಿದ್ದಾದ್ರೂ ಯಾರು? ಹೇಳ್ತೇವೆ ನೋಡಿ. ನಾಮ ಹಾಕಿದ್ದ ಈ ಐನಾತಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಫೋಟೋದಲ್ಲಿರುವ ಕಿಲಾಡಿಗಳ ಹೆಸರು ಜೀವನ್ ಸಕಾರಿಯಾ ಮತ್ತು ರಾಜೇಂದ್ರ ಸಕಾರಿಯಾ ಅಂತ. ತಮ್ಮ ಆತ್ಮೀಯ ಗೆಳೆಯ ಹರ್ಷಿತ್ ಎಂಬಾತನಿಗೆ ವಂಚನೆ ಮಾಡಿದ್ದ ಆರೋಪಿಗಳಿವರು. ಮೂವರು ಕೂಡ ಒಟ್ಟಿಗೆ ಬಿಸ್ನೆಸ್ ಮಾಡಿಕೊಂಡಿದ್ದರು. ಎಲ್ಲರೂ ಕೂಡ ಅನುಕೂಲವಾಗೇ ಇದ್ರು. ಆದರೆ ಜೀವನ್ ಸಕಾರಿಯಾ ಮತ್ತು ರಾಜೇಂದ್ರ ಸಕಾರಿಯಾ ದುಡ್ಡಿನಾಸೆಗೆ ಸ್ನೇಹಿತನ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಈ ಮೂವರು ಸೇರಿ ಗೋಲ್ಡ್ ಬಿಸ್ನೆಸ್ ಮಾಡ್ತಿದ್ರು. ಯಾವಾಗ ಚಿನ್ನದ ರೇಟು ಗಗನಕ್ಕೆ ಹಾರಿತ್ತೋ ಅವಾಗ್ಲೇ ಈ ಐನಾತಿಗಳು ತಮ್ಮ ವರಸೆ ಬದಲಿಸಿದ್ರು. ಸಮಯಕ್ಕಾಗಿ ಕಾಯ್ದಿದ್ದ ಆರೋಪಿಗಳು ಸ್ನೇಹಿತ ಹರ್ಷಿತ್ ಬಳಿ ಇದ್ದ ಚಿನ್ನದ ಗಟ್ಟಿಯನ್ನ ಪಡೆದುಕೊಂಡಿದ್ರು. ಚಿನ್ನವನ್ನ ಮಾರಾಟ ಮಾಡಿ ಬಂದ ಹಣವನ್ನ ವಾಪಸ್ ಕೊಡೋದಾಗಿ ನಂಬಿಸಿದ್ರು. ಸ್ನೇಹಿತರನ್ನ ನಂಬಿದ್ದ ಹರ್ಷಿತ್ ಬರೋಬ್ಬರಿ 1 kg 300 ಗ್ರಾಂನಷ್ಟು ಚಿನ್ನವನ್ನ ಕೊಟ್ಟಿದ್ರು. ಇವತ್ತು ನಾಳೆ ನಾಡಿದ್ದು ಅಂತ ಕಾಲ ಕಳೆದಿದ್ದ ಆರೋಪಿಗಳು ಹಣವನ್ನು ಕೊಡದೆ ಚಿನ್ನವನ್ನು ಕೊಡದೆ ಸತಾಯಿಸಿದ್ದಾರೆ. ಹೇಗಿದ್ರು ಸ್ನೇಹಿತರಲ್ವಾ ಅಂತ ಸುಮ್ಮನಿದ್ದ ಹರ್ಷಿತ್ಗೆ 3 ತಿಂಗಳಾದ್ರೂ ಹಣ ಕೊಡದೆ ಯಾಮಾರಿಸಿದ್ದಾರೆ. ಅಲ್ಲದೆ ಹಣ ಅಥವಾ ಚಿನ್ನ ವಾಪಸ್ ಕೇಳಿದ್ರು ನೀಡದೆ ವಂಚನೆ ಮಾಡಿದ್ದಾರೆ. ಅವರು ಮಾರ್ಜಿನ್ ತಗೊಂಡು ಅಲ್ಲಿ ಡೀಲ್ ಮಾಡ್ತಾ ಇದ್ರು. ಅದಕ್ಕೆ ಅವ್ರು ಗೋಲ್ಡ್ ತಗೊಂಡು ಹೋಗ್ಬಿಟ್ಟಿದ್ರು, ಸಿಕ್ಕಿಲ್ಲ ಅವರು. ಈ ಪರ್ಟಿಕ್ಯುಲರ್ ಆರೋಪಿ ಅವ್ರವ್ರ ಪರಿಚಯದಲ್ಲೇ ಇದ್ರು. ಆದ್ರೆ ಇತ್ತೀಚೆಗೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದಕ್ಕೆ ಇವರು ವಾಪಸ್ ಕೊಡ್ಲಿಕ್ಕೆ ಅವ್ರಿಗೆ ಆಗ್ತಿಲ್ಲ, ಅವ್ರಿಗೆ ಲಾಸ್ ಆಗಿತ್ತು ಅಂತ ಅವ್ರ ಸ್ಟೇಟ್ಮೆಂಟ್ ಇದೆ. ಅದಕ್ಕೆ ಅವರು ನಾಪತ್ತೆ ಆಗಿದ್ರು. ನಮ್ಮ ಪೊಲೀಸ್ ಅವರು ಅವ್ರಿಗೆ ಪತ್ತೆ ಮಾಡಿ ಅವ್ರ ಕಡೆಯಿಂದ 1.3 kg ಗೋಲ್ಡ್ ಇಂಟ್ಯಾಕ್ಟ್ ಆಗಿ ಗೋಲ್ಡ್ ಬಾರ್ ಅಲ್ಲಿ ಏನಿದೆ ಡಿಸ್ಪ್ಲೇ ನಾವು ಇಟ್ಕೊಂಡಿದ್ದೀವಿ. ಮತ್ತು ಅದರ ಟೋಟಲ್ ವ್ಯಾಲ್ಯೂ 1.60 crores ಇದೆ. ಇದು ಅವ್ರವ್ರ ವ್ಯವಹಾರದಲ್ಲಿ ಆಗಿದ್ದು. ಆದರೆ ಅವ್ರು ಲಾಸ್ ಆಗಿ ಅವ್ರಿಗೆ ವಾಪಸ್ ಕೊಡ್ಲಿಕ್ಕೆ ಆಗ್ತಿಲ್ಲ. ಆ ಇದರಲ್ಲಿ ಅವ್ರಿಗೆ ಸಮಸ್ಯೆ ಆಗಿತ್ತು. ಬೇಸತ್ತ ಹರ್ಷಿತ್ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಇಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡಿದ್ದಾರೆ. ಇನ್ನು ವಿಚಾರಣೆ ವೇಳೆ ಆರೋಪಿಗಳು ಮತ್ತಷ್ಟು ಜನರಿಗೆ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಸದ್ಯ ಬಂಧಿತರಿಂದ 1,60,00,000 ಮೌಲ್ಯದ 1,300 ಗ್ರಾಂ ಚಿನ್ನದ ಗಟ್ಟಿ ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.